ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಗೋಬಿ ಫ್ರೈಡ್ ರೈಸ್. ಸೊ ಇದನ್ನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗಿರ್ಬೋದು, ಅಥವಾ ನೀವು ತಿನ್ನುವಂತಹ ರೋಡ್ ಸೈಡಲ್ಲಿ ತಿನ್ನುವಂಥ ಸ್ಟ್ರೀಟ್ ಸ್ಟೈಲಲ್ಲಿ ಆಗಿರ್ಬೋದು, ಇಷ್ಟೇ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಇದೇ ಟೇಸ್ಟಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಎಷ್ಟೋ ಜನ ಹೇಳ್ತಾರೆ ನಾವು ಅನ್ನ ಮಾಡಿರ್ತೀವಲ್ಲ ಗೋಬಿ ರೈಸ್ಗೆ, ಅದೆಲ್ಲ ಫುಲ್ ಮೆತ್ತಗಾಗಿರುತ್ತೆ ಅಂತ. ಸೊ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಇದೇ ಥರ ಉದ್ರುದ್ರಾಗಿ ಬರೋದು ಅಥವಾ ಮಾಡೋದು ಯಾವ ರೀತಿ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು 150 ಗ್ರಾಮ್ ಅಷ್ಟು ಬಾಸುಮತಿ ಅಕ್ಕಿನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ಸರ್ತಿ ತೊಳಿಬೇಕು. ಅದನ್ನು ಒಂದು 2-3 ಸರ್ತಿ ಚೆನ್ನಾಗಿ ತೊಳೆದ್ಮೇಲೆ ನಾವು ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ಹಾಕಿರ್ತೀವೋ ಅದ್ರ 2 ಪಟ್ಟು ನೀರನ್ನು ಹಾಕಬೇಕು. ಅಂದರೆ 1:2 ಥರ ನೀರನ್ನು ಹಾಕಬೇಕು. ಈ ಥರ ಎಲ್ಲ ಚೆನ್ನಾಗಿ ತೊಳೆದು ನೀರನ್ನು ಹಾಕಿ, ಇವಾಗ ನೀವು ಎಷ್ಟಾದರೂ ನೀರನ್ನು ಹಾಕ್ಬಿಟ್ಟು ಮುಳುಗುವಷ್ಟು ಅದನ್ನು ಒಂದು 1/4 ಗಂಟೆಗಳ ಕಾಲ ನೆನೆ ಇಡಬೇಕು. ನೋಡಿ, ಈ ಥರ 1/4 ಗಂಟೆಗಳ ಕಾಲ ನೆನೆ ಇಟ್ಟಾಗ ಈ ಥರ ಅಕ್ಕಿ ನೀಟಾಗಿ ನೆಂದಿರುತ್ತೆ. ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಅನ್ನ ಉದ್ರುದ್ರಾಗಿ ಬರುತ್ತೆ. ನೋಡಿ, ನೀರು ತೆಗೆದುಬಿಟ್ಟು ಬರೀ ಅಕ್ಕಿನೇ ಒಂದು ಕುಕ್ಕರ್ಗೆ ಹಾಕಬೇಕು. ಅದಾದಮೇಲೆ ನಾವು ಇವಾಗ ಅಕ್ಕಿ ಎಷ್ಟು ಹಾಕಿದ್ದೀವೋ ಅದ್ರ 2 ಪಟ್ಟು 1:2 ಥರ ನೀರನ್ನು ಹಾಕಬೇಕು. ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿದರೆ ಮೆತ್ತಗಾಗುತ್ತೆ. ಕಮ್ಮಿ ಹಾಕಿದರೆ ಅನ್ನ ಉದ್ರುದ್ರಾಗಿ ಹರಡಲ್ಲ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಇದು ಅನ್ನ ಉದ್ರುದ್ರಾಗಿ ಆಗೋಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಅದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 2 ವಿಷಲ್ ಕೂಗಿಸ್ಬೇಕು. ಅದು ಕೂಗುವಷ್ಟರೊಳಗೆ ನೋಡಿ ಈ ಥರದ ಒಂದು ಹೂಕೋಸನ್ನು ತಗೋಬೇಕು. ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಬಿನ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ಥರ ಮೇಗೆ ಇರ್ತಕ್ಕಂತಹ ಆ ದಿಂಡನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಈ ಗೋಬಿ ಏನಾಗುತ್ತೆ ಅಂದರೆ ಬೇಗ ಕರಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನಾಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಗೋಬಿಯಲ್ಲಿ ತುಂಬ ಅತಿ ಹೆಚ್ಚು ಹುಳ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಆದಷ್ಟು ಫ್ರೆಶ್ ಆಗಿರೋಂಥ ಗೋಬಿ ತಗೊಂಡು ನೀಟಾಗಿ ಈ ಥರ ಒಂದೊಂದಾಗಿ ಬಿಡಿಸಿ ಅದನ್ನು ನೀಟಾಗಿ ನಾವು ಚೆಕ್ ಮಾಡಬೇಕು. ಸೊ ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನೋಡಿ, ನಮಗೆ ಎಷ್ಟು ಯಾವ ಥರ ಕನ್ಸಿಸ್ಟೆನ್ಸಿಲಿ ಬೇಕು ಅನಿಸುತ್ತೆ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಕರೆಕ್ಟಾಗಿ ಇದನ್ನು ಈ ಥರ ನೋಡಿ ಒಂದೊಂದನ್ನೇ ಈ ಥರ ನೀಟಾಗಿ ಬಿಡಿಸಿ ನೀಟಾಗಿ ಚೆಕ್ ಮಾಡಿನೇ ನಾವು ಯೂಸ್ ಮಾಡ್ಕೋಬೇಕು. ಈ ಥರ ಚಿಕ್ಕದಾಗಿ ಹೆಚ್ಕೊಂಡು 1 ಬೌಲಷ್ಟು ನಾವು ತಗೋಬೇಕು. ಅಂದರೆ ನಿಮಗೆ ಎಷ್ಟು ನಿಮಗೆ ಗೋಬಿ ಭಾಳ ತಿನ್ನಂಗಾಯಿತು ಅಂದರೆ ಅದನ್ನು ಜಾಸ್ತಿ ಹಾಕೋಬೇಕು. ಇಲ್ಲಾಂದರೆ ಕರೆಕ್ಟು ಅಳತೆಯಲ್ಲಿ ಬೇಕು ಅಂದರೆ ಈ ಥರ 1 ಬೌಲಷ್ಟು ತಗೊಂಡ್ರೆ ಸಾಕು. ಇವಾಗ ನಾವು ಮಾಡ್ತಿರೋ ಅಳತೆ ಪ್ರಮಾಣಕ್ಕೆ ಇಷ್ಟು ಕರೆಕ್ಟು 1 ಬೌಲಷ್ಟು ಸಾಕು. ಇದನ್ನು ತಗೊಂಡು ಈ ಥರ ಚಿಕ್ಕದಾಗಿ ಹೆಚ್ಚಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ನಾವು ನೀರನ್ನು ಬಿಸಿ ಇಡಬೇಕು. ಒಂದು ಪಾತ್ರೆಗೆ ನೀರನ್ನು ಹಾಕಿ ಆ ನೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಅದಾದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಇದಕ್ಕೇನೆ ಅರಿಶಿಣನ ಹಾಕಬೇಕು. ಈ ಅರಿಶಿಣ ಉಪ್ಪಿನ ನೀರಿನಲ್ಲಿ ಈ ಗೋಬಿ ಚೆನ್ನಾಗಿ ಹೂಕೋಸು ಕುದಿಸಿದಾಗ ಏನಾಗುತ್ತೆ, ಅದು ಚೆನ್ನಾಗಿ ನೀಟಾಗಿ ಅದು ಬೆಂದುತ್ತೆ. ಸೊ ನೋಡಿದ್ರಲ್ಲ, ಈ ಥರ ಹಾಕಿ ಒಂದು 2-3 ನಿಮಿಷಗಳ ಕಾಲ ಬೇಯಿಸಿ ಅದನ್ನು ನಾವು ನೀಟಾಗಿ ಬಸಿಬೇಕು. ಅಂದರೆ ಈ ಥರ ಒಂದು ಜರಡಿ ಸಹಾಯದಿಂದ ನೀಟಾಗಿ ಅದನ್ನೆಲ್ಲ ನೀರನ್ನು ಸಪ್ರೇಟ್ ಮಾಡಿ ಗೋಬಿ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಅನ್ನ ಆಗಿರುತ್ತಲ್ಲ ನೋಡಿ, 2 ವಿಷಲ್ ಕೂಗಿಸಿ ಇಷ್ಟು ನಾವು ಎಷ್ಟು ಅಳತೆ ಪ್ರಮಾಣದಲ್ಲಿ ನೀರನ್ನು ಹಾಕಿದ್ದೀವಲ್ಲ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಿದಾಗ ಕರೆಕ್ಟಾಗಿ ಅನ್ನ ಆಗಿರುತ್ತೆ. ನೋಡಿ, ನಿಮಗೆ ಇವಾಗ 1-2 ಅಗಲು ನನ್ನ ಕೈಯಲ್ಲಿ ತೋರಿಸ್ತೀನಿ. ಇದನ್ನು ನಾವು ತಣ್ಣಗಾಗೋಕ್ಕೆ ಬಿಡಬೇಕು. ಈ ಬಿಸಿ ಇದ್ದಂತಹ ಅನ್ನನ ಹಾಕಿದಾಗ ಏನಾಗುತ್ತೆ, ಅದು ಫುಲ್ ಸ್ಮ್ಯಾಶ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಈ ಥರ ಮಾಡಿದ ಮೇಲೆ ಅದನ್ನು ಒಂದು ಬೌಲಿಗೆ ನಾವು ತೆಗಿಬೇಕು ತಣ್ಣಗಾಗೋ ರೀತಿ. ಸೊ ನೋಡಿ, ಈ ಥರ ನಾವು ಅದನ್ನು ತಣ್ಣಗಾಗೋಕ್ಕೆ ಒಂದು ಬೌಲಿಗೆ ತೆಗಿಬೇಕು. ಇದನ್ನು ನಾವಿಷ್ಟು ಪ್ರೊಸೀಜರ್ ಮಾಡೋ ಅಷ್ಟೊತ್ತಿಗೆ ಇದು ಪೂರ್ತಿ ತಣ್ಣಗಾಗುತ್ತೆ. ನೋಡಿ ಎಷ್ಟು ಒಳ್ಳೆ ಶಾವಿಗೆ ರೀತಿ ಬಂದಿದೆ ಅನ್ನ ಅಂತ. ಸೊ ನೆಕ್ಸ್ಟು ಒಂದು ಬೌಲ್ ತಗೊಂಡು ನಾವು ಇವಾಗ ಬೇಯಿಸಿರೋ ಗೋಬಿ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಬೇಕು. ನಾವಲ್ಲೇ ಉಪ್ಪು ಆಲ್ರೆಡಿ ಹಾಕಿ ಬೇಯಿಸಿರ್ತೀವಿ. ಸೊ ಅದಕ್ಕೆ ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಬೌಲಷ್ಟು ಇದಕ್ಕೆ ನಾವು ಮೈದಾ ಹಿಟ್ಟು ಮತ್ತು 1 ಬೌಲಷ್ಟು ಕಾರ್ನ್ ಫ್ಲೋರ್
ಹಾಕೋಬೇಕು. ನಾವು ಎಷ್ಟು ಪ್ರಮಾಣದಲ್ಲಿ ಕಾರ್ನ್ ಫ್ಲೋರ್ ಹಾಕಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಮೈದಾ ಹಾಕೊಂಡಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಮೈದಾ ಜಾಸ್ತಿ ಹಾಕೊಂಡ್ರೆ ಮೆತ್ತಗಾಗುತ್ತೆ, ಅದೇ ಕಾರ್ನ್ ಫ್ಲೋರ್ ಜಾಸ್ತಿ ಹಾಕಿದ್ರೆ ಫುಲ್ ಗಟ್ಟಿ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಕರೆಕ್ಟಾಗಿ ಎರಡೂ ಒಂದೇ ಪ್ರಮಾಣದಲ್ಲಿ ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನಾವು ಆಲ್ರೆಡಿ ಗೋಬಿನ ಬೇಯಿಸ್ಕೊಂಡಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರುತ್ತೆ. ಜಸ್ಟ್ ಏನು ಇದೆಲ್ಲ ಮಿಕ್ಸ್ ಆಗೋ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು. ಅದಾದಮೇಲೆ ಈ ಥರ ಒಂದೊಂದೇ ಗೋಬಿನ ತಗೊಂಡು ಚೆನ್ನಾಗಿ ಕಾಯಿಸಿರ್ತಕ್ಕಂತಹ ಎಣ್ಣೆ ಒಳಗೆ ಹಾಕಿ ನಾವು ಫ್ರೈ ಮಾಡಬೇಕು. ಎಣ್ಣೆ ಫುಲ್ಲು ಕಾದಿರಬೇಕು. ಎಣ್ಣೆ ಫುಲ್ ಕಾದಾಗ ಏನಾಗುತ್ತಪ್ಪ ಅಂದರೆ ಗೋಬಿ ತಳನೂ ಹಿಡಿಯಲ್ಲ ಮತ್ತು ಕ್ರಿಸ್ಪಿಯಾಗೂ ಕೂಡ ಬೇಯುತ್ತೆ. ಸೊ ನಾವೀಗ ಏನು ಗೋಬಿ ಹಾಕ್ತಾ ಇದ್ದೀವಲ್ಲ ಅಷ್ಟು ಗೋಬಿನೂ ಹಾಕಿದ ಮೇಲೆ ನಾವು ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫಸ್ಟಿಗೆ ಐ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಈ ಮಾಡಿರ್ತಕ್ಕಂಥ ಅಷ್ಟು ಹೂಕೋಸಿನ ಪೀಸ್ಗಳನ್ನು ಹಾಕಬೇಕು. ನೋಡಿ, ಹಾಕಿದ ತಕ್ಷಣನೇ ಅದನ್ನು ಮಿಕ್ಸ್ ಮಾಡಬಾರ್ದು. ಒಂದು 2 ನಿಮಿಷಗಳ ಕಾಲ ಬಿಟ್ಟಾಗ ಅದು ಬೆಂದಿರುತ್ತೆ. ಸೊ ಬೆಂದ ಮೇಲೆ ನಾವು ಅದನ್ನು ತಳ ಬಿಡಿಸ್ಬೇಕು. ನೋಡಿ, ಇವಾಗ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಒಂದು 2 ನಿಮಿಷ ಆದಮೇಲೆ ಈ ಥರ ನೀಟಾಗಿ ಬಿಡಿಸ್ಬೇಕು. ನೀವು ಫಸ್ಟಿಗೆ ಬಿಡಿಸಿದಾಗ ಏನಾಗುತ್ತೆ ಅಂದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೆ ಒಂದು 2 ನಿಮಿಷಗಳ ಕಾಲ ಬಿಟ್ಟಾಗ ಈ ಥರ ನೀಟಾಗಿ ಬೆಂದಿರುತ್ತೆ. ಇದನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಫಸ್ಟಿಗೆ ಎಣ್ಣೆ ಒಳಗೆ ಹಾಕಿದಾಗ ಏನಾಗಿರುತ್ತೆ, ಬಬಲ್ಸ್ ರೀತಿ ಎಣ್ಣೆ ಬಂದಿರುತ್ತೆ. ಇದು ಚೆನ್ನಾಗಿ ಬೆಂದ ಮೇಲೆ ಏನಾಗಿರುತ್ತೆ, ಅದೆಲ್ಲ ನೊರೆ ಅಂಶ ಎಲ್ಲ ಕಮ್ಮಿ ಆಗುತ್ತೆ. ನೋಡಿ, ಈ ಥರ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಮೇಲೆ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಅಷ್ಟು ಗೋಬಿನೂ ಇದೇ ಥರ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡಿ ಒಂದು ಬೌಲಿಗೆ ತಕ್ಕೋಬೇಕು. ನೋಡಿ, ಈ ಥರ ತಕ್ಕೋಬೇಕು. ನಾನು ನಿಮಗೆ ಗೋಬಿ ತೋರಿಸ್ತೀನಿ ಎಷ್ಟು ಕರೆಕ್ಟ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ನಾವು ಬೇಯಿಸಿದ್ದೀವಿ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದ್ದಾವೆ ಅಂತ. ಸೊ ನೋಡಿ, ಇವಾಗ ಒಂದು ಪೀಸ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಕರೆಕ್ಟಾಗಿ ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ. ಸೊ ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್, ಈಗ ಆಲ್ರೆಡಿ ಕಾಯಿಸಿದ್ವಲ್ಲ ಅದೇ ಎಣ್ಣೆನೇ ಹಾಕ್ಕೋಬೋದು. ಹಾಕ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಅದು ಹಸಿ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟಿನ ವಾಸನೆ ಹೋಗೋವರೆಗೂ ನೀಟಾಗಿ ಈ ಥರ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಆಗ್ತಾ ಇದ್ದಾಗಲೇ 2 ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿ ಹಾಕಬೇಕು. ಅದಾದಮೇಲೆ 1 ಬೌಲಷ್ಟು ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಪೀಸನ್ನು ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಕರಿಬೇವನ್ನು ಹಾಕಬೇಕು. ಹಾಕಿ ನೀಟಾಗಿ ನಾವು ಫ್ರೈ ಮಾಡಬೇಕು. ಈರುಳ್ಳಿ ಯಾವಾಗಲೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿದಾಗಲೇ ಅದು ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಐ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇಷ್ಟು ಪ್ರೊಸೀಜರನ್ನು ಮಾಡಬೇಕು. ಅದಾದಮೇಲೆ ಇದಕ್ಕೇ ನಾವು ಹೆಚ್ಚಿರ್ತಕ್ಕಂಥ 1 ರಿಂದ 1.5 ಪೀಸಷ್ಟು ಕ್ಯಾರೆಟನ್ನು ಹಾಕ್ಕೋಬೇಕು ಹೆಚ್ಚಿ. ಅದಾದಮೇಲೆ ಇದಕ್ಕೇ ಒಂದು ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂತಹ ಕ್ಯಾಪ್ಸಿಕಮನ್ನು ಹಾಕ್ಕೋಬೇಕು. ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡಿ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಬಿಟ್ಟಾಗ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ನೀಟಾಗಿ ಬೆಂದಿರುತ್ತೆ. ಸೊ ನೋಡಿ, ಒಂದು 2 ನಿಮಿಷಗಳ ಕಾಲ ಬಿಟ್ಟಾಗ ಅದು ನೀಟಾಗಿ ಬೆಂದಿರುತ್ತೆ. ಅದೊಂದು ಅರ್ಧದಿಂದ 3/4 ಭಾಗ ಬೆಂದರೆ ಸಾಕು, ಜಸ್ಟ್ ಫುಲ್ ಬೇಯಬಾರ್ದು. ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾವೇನು ಆಲ್ರೆಡಿ ಗೋಬಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ನಾವೇನು ಆಲ್ರೆಡಿ ಉದ್ರುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೀವಲ್ಲ ಬಾಸುಮತಿ ರೈಸು, ಅದನ್ನು ಇದಕ್ಕೆ ಹಾಕಬೇಕು. ನಾವಿವಾಗ ಕರೆಕ್ಟಾಗಿ ಅದನ್ನು ತಣ್ಣಗೆ ಮಾಡೋಕ್ಕೆ ಬಿಟ್ಟು ತಣ್ಣಗೆ ಆದಮೇಲೆ ಹಾಕಿದಾಗ ಇದು ಉದ್ರುದ್ರಾಗಿ ಬರುತ್ತೆ. ನಾವು ಬಿಸಿಯಾಗಿರುವಂತಹ ಅನ್ನ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಫುಲ್ ಮೆತ್ತಗೆ ಮುದ್ದೆ ರೀತಿ ಆಗುತ್ತೆ. ಸೊ ನೋಡಿ, ಅದಕ್ಕೆ ಈ ಥರ ತಣ್ಣಗೆ ಆದಮೇಲೆ ನಾವು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ಒಳ್ಳೆ ಶಾವಿಗೆ ರೀತಿ ಅನ್ನ ಬೆಂದಿದೆ ಅಂತ. ಸೊ ಇದೇ ಕನ್ಸಿಸ್ಟೆನ್ಸಿ ನೀವು ಕರೆಕ್ಟ್ ಪ್ರೊಸೀಜರಲ್ಲಿ ಮಾಡಿಕೊಂಡ್ರೆ ಇಷ್ಟೇ ನೀಟಾಗಿ ಬರುತ್ತೆ. ಸೊ ಇದನ್ನು ನೀಟಾಗಿ ಎಲ್ಲದನ್ನು ಅನ್ನ ಮತ್ತು ಗೋಬಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಇವಾಗ ನಾವು ಇದಕ್ಕೆ ಸಾಸ್ಗಳನ್ನು ಹಾಕಬೇಕು. ಅಂದರೆ ಫಸ್ಟಿಗೆ 1 ಟೇಬಲ್ ಸ್ಪೂನಿಂದ ಅಥವಾ ಖಾರಕ್ಕೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಬೇಕು. ಇದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಹಾಕಬೇಕು. ಇದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸನ್ನು ಹಾಕಬೇಕು.
ಇಷ್ಟು ಹಾಕ್ಬಿಟ್ಟು ನಾವು ಆಲ್ರೆಡಿ ಅನ್ನಕ್ಕೆ ಆಗಲಿ ಗೋಬಿಗೆ ಆಗಲಿ ಉಪ್ಪು ಹಾಕಿರೋದ್ರಿಂದ ಜಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದರೆ ಸಾಕು. ಅಥವಾ ನೀವು ಕೊನೆಯದಾಗಿ ಚೆಕ್ ಮಾಡಿ ಕೂಡ ಹಾಕ್ಕೋಬೋದು. ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿದ್ರೆ ಸಾಕು. ನಾವು ಈಗ ಆಲ್ರೆಡಿ ವಿನೆಗರಲ್ಲಿ ಹುಳಿ ಅಂಶ ಇರೋದ್ರಿಂದ ಜಸ್ಟ್ ಒಂದು ಅರ್ಧ ಭಾಗ ಹಿಂಡಿದ್ರೆ ನಿಂಬೆಹಣ್ಣನ್ನು ಸಾಕು. ಇಷ್ಟು ಹಾಕಿ ಕೊನೆಯದಾಗಿ ಈರುಳ್ಳಿ ಹೂವನ್ನು ಹಾಕಬೇಕು. ಇಷ್ಟು ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ, ಸೊ ಇದನ್ನ ಹಾಕ್ಬಿಟ್ಟು ನೀಟಾಗಿ ಇವಾಗ ನಾವು ಮಿಕ್ಸ್ ಮಾಡಬೇಕು. ಜಾಸ್ತಿ ನಾವು ಇದನ್ನ ಒಂದೇ ಸರ್ತಿ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಆ ಗೋಬಿಗೆ ಆಗಲಿ ಆ ಅನ್ನಕ್ಕಾಗಲಿ ಕರೆಕ್ಟಾಗಿ ಆ ಸಾಸ್ಗಳೆಲ್ಲ ನೀಟಾಗಿ ಹತ್ಕೊಳ್ಳುತ್ತೆ. ನಾವೇನು ಮಾಡ್ತೀವಿ, ಜಾಸ್ತಿ ಮಿಕ್ಸ್ ಮಾಡೋದ್ರಿಂದ ಅನ್ನನೂ ಕೂಡ ಅಗಲಾಗಿರೋದಿಲ್ಲ, ಪೀಸ್ ಆಗುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ಆಗಿರುವಂತಹ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗ್ಬೋದು ಅಥವಾ ನಿಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗ್ಬೋದು. ಈ ಥರದ ಗೋಬಿ ಫ್ರೈಡ್ ರೈಸ್ನ ಎಷ್ಟು ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡಬಹುದು ಅಂತ ನೋಡಿದ್ರಲ್ಲ. ನೋಡಿ, ಇವಾಗ ಈ ಥರ ಮಾಡಿಬಿಟ್ಟು ಸರ್ವ್ ಮಾಡಿದರೆ ಬಿಸಿ ಬಿಸಿಯಾಗಿರುವಂತಹ ಗೋಬಿ ಫ್ರೈಡ್ ರೈಸು ರೆಡಿ. ನಾವು ಅನ್ನನೂ ಅಷ್ಟೇ, ನಿಮಗೆ ಕುಕ್ಕರಲ್ಲಿ ಮಾಡೋಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು ಡೈರೆಕ್ಟಾಗಿ ನೀರನ್ನು ಹಾಕ್ಬಿಟ್ಟು ಅದನ್ನು ಒಂದು 5ರಿಂದ 10 ನಿಮಿಷಗಳ ಕಾಲ ಬೇಯಿಸಿ ಅದನ್ನು ನೀಟಾಗಿ ಬಸಿದ್ರೂ ಸಾಕು, ಅದು ಕರೆಕ್ಟಾಗಿ ಆಗುತ್ತೆ. ಅಥವಾ ಕುಕ್ಕರಲ್ಲಿ ಕೂಡ ಮಾಡ್ಬೋದು. ನಾನೀಗ ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ಅಂದರೆ ಈ ಫ್ರೈಡ್ ರೈಸ್ ಆಗಿರ್ಬೋದು, ಗೋಬಿ ರೈಸಲ್ಲಾಗಿರ್ಬೋದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಲ್ಲ. ಸೊ ಇದೇ ಪ್ರೊಸೀಜರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟು ಬರುತ್ತೆ. ನಾವು ಈ ಥರದ ರೈಸ್ಗಳಿಗೆ ಆದಷ್ಟು ಬಾಸುಮತಿ ರೈಸನ್ನು ಬಳಸೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಅಷ್ಟೇ ಉದ್ರುದ್ರಾಗಿ ಕೂಡ ಅನ್ನ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಗೋಬಿ ಆಗಲಿ ಅಥವಾ ಅನ್ನದ ಅಗಲಾಗಲಿ ಕರೆಕ್ಟಾಗಿ ಬೆಂದಿದೆ ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.